ನೋಡಿ, ಹೀರೋ ನಡ್ಕೊಂಡು ಹೋದಾಗ ಹಿಂಗೆ ನಡ್ಕೊಂಡು ಹೋಗ್ತಿದ್ದ ನೋಡಿ. ಧಮ್ಕಿ ನಾಯಕನಿಗೆ ಜಾಮೀನು ರದ್ದಾಗಿದೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ಬಳಿ ಬೆಂಬಲಿಗರು ಹೈಡ್ರಾಮವನ್ನು ಮಾಡಿದ್ದಾರಂತೆ. ಯಬ್ಬಾ, ಇಂಥವರಿಗೂ ಬೆಂಬಲಿಗರು ಇರ್ತಾರಲ್ಲ. ರಾಜೀವ್ ಗೌಡ ಬೇಲ್ ರದ್ದಾಗಿದ್ದಕ್ಕೆ ಫ್ಯಾನ್ಸ್ ಆಕ್ರೋಶ ಹೊರ ಹಾಕ್ತಾ ಇದ್ದಾರಂತೆ. ಕೋರ್ಟ್ ಆವರಣದ ಮುಂದೆ ಬೆಂಬಲಿಗರಿಂದ ಗಲಾಟೆ ಮಾಡಲಾಗ್ತಾ ಇದೆ. ನೂರಾರು ಬೆಂಬಲಿಗರ ಮೇಲೆ ಲಘು ಲಾಠಿ ಪ್ರಹಾರ ಕೂಡ ಆಗ್ತಾ ಇದೆ. ಪೊಲೀಸರಿಂದ ಲಾಠಿ ಪ್ರಹಾರ ಮಾಡಿ ಗುಂಪನ್ನು ಚದುರಿಸ್ತಾ ಇದ್ದಾರೆ ಪೊಲೀಸರು. ಧಮ್ಕಿ ನಾಯಕನಿಗೆ ಜಾಮೀನು ರದ್ದು ಮಾಡಿದ್ದನ್ನ ಅದನ್ನ ವಿರೋಧಿಸಿ ನಮ್ಮಣ್ಣ ಇಡೀ ದೇಶಕ್ಕೆ ಉಪಕಾರ ಆಗುವಂತ ಕೆಲಸ ಮಾಡಿದ್ದಾನೆ, ಅವನನ್ನ ಯಾಕ್ರೋ ಜೈಲಿಗೆ ಹಾಕ್ತೀರಾ ಅಂತ ಗಲಾಟೆ ಮಾಡ್ತಿದ್ರಂತೆ ಅವ್ರ ಕಡೆಯವರು. ಅವ್ರ ಮೇಲೆ ಲಘು ಲಾಠಿ ಪ್ರಹಾರ ಆಗಿದೆ. ಅಂತವನನ್ನ ಡಿಫೆಂಡ್ ಮಾಡ್ಕೊಂಡು ಬಂದು ಇವರೆಲ್ಲ ಪ್ರತಿಭಟನೆ ಮಾಡ್ತಾವ್ರಂದ್ರೆ ಇವರಿನ್ನೆಂಥವ್ರು ಇರ್ಬೋದು. ಅದು ನನಗೆ ಶಾಕಿಂಗ್ ಇಲ್ಲ. ಇವರಿನ್ನೆಂಥವ್ರು ಇರ್ಬೋದು. ಆ ಮನುಷ್ಯನೇ ಕಳಪೆ ಪದಗಳನ್ನು ಉಪಯೋಗಿಸಿದ್ದಾರೆ. ಇವರಿಗೆಲ್ಲ ಅದೆಲ್ಲ ಏನೂ ಅನಿಸ್ತಾ ಇಲ್ಲ. ನೋಡಿ, ಹಂಗೆ ಪೊಲೀಸರು ಲಾಠಿ ರುಚಿ ಈಗ ತೋರಿಸ್ತಾ ಇದ್ದಾರೆ. ನಿಮ್ಮ ಅಣ್ಣನ ಅಭಿಮಾನ ಏನೇ ಇದ್ರು ಮನೇಲಿ ಇಟ್ಕೋ, ಇಲ್ಲಲ್ಲ ಅಂತ ಹೇಳಿ ಪೊಲೀಸರು ಓಡಿಸಿ ಹೊಡಿತಿದ್ದಾರೆ. ಇಂತಹ ಸತ್ತ ಪ್ರಜೆಗಳಿಂದ ಈ ದೇಶವನ್ನು ಕಟ್ಟೋದು ಹೌದಾ? ಉದ್ಧಾರ ಆಗೋದು ಹೌದಾ? ಆ ಮನಸ್ಸ ಇಚ್ಛೆ ಒಂದು ಹೆಂಗಸಿಗೆ, ಅದು ಕೂಡ KAS ಅಧಿಕಾರಿಗೆ ಅಷ್ಟೆಲ್ಲ ಬೈದವನನ್ನ ಡಿಫೆಂಡ್ ಮಾಡ್ಕೊಂಡು ಬರ್ತಾರಲ್ಲ, ಇಂಥವ್ರನ್ನ ಮೊದಲಿಗೆ ಜೈಲಿಗೆ ಕಳಿಸ್ಬೇಕು. ಇಂಥವ್ರನ್ನ ಕಳಿಸ್ಬೇಕು. ಇಲ್ಲದೆ ಇದ್ರೆ ಇಂಥವ್ರನ್ನ ಕಟ್ಟಿ ಹಾಕಿ ಬೇಡ ಮುಂದಿಂದಲ್ಲ. ನೋಡಿ, ಅಲ್ಲಿನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಶಿಡ್ಲಘಟ್ಟ ಒಂದು ಭಾಗ ಜಾಮೀನು ಸಿಕ್ಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೆ ಆರ್ಗ್ಯುಮೆಂಟ್. ಎರಡನೇದು ಏನಂತಂದ್ರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನ ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸ್ ಅವೈಲಬಲ್. ಒಂದು ಕಡೆಯಲ್ಲಿ ವಿಜುವಲ್ಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿರುವಂತಹ ರಾಜು ಗೌಡ, ಮತ್ತೊಂದು ಕಡೆಯಲ್ಲಿ ಅವನಿಗೆ ಸಪೋರ್ಟರ್ಸ್. ಅವನೇ ಯಾರದ್ದು ಚಮಚ, ಆ ಚಮಚಕ್ಕೂ ಚಮಚ ಹಿಡಿತಾರಲ್ಲ. ಅಬ್ಬಾ, ಇಂಥ ಒಂದು ಲಜ್ಜೆಗಟ್ಟ ಬದುಕಬೇಕಾ ಅಂತ ಅನ್ಸುತ್ತೆ. ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಮು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಮು, ಈ ಮನುಷ್ಯನೇ ಬೇರೆ ಯಾರಿಗೋ ಚಮಚ ಹಿಡಿಯಕ್ಕೆ ಹೋಗಿ ಒಂದು ಹೆಣ್ಣಿಗೆ, KAS ಅಧಿಕಾರಿಗೆ ವಾಚಮಗೋಚರ ಬೈದಿದ್ದಾನೆ. ಇವನಿಗೂ ಚಮಚ ಹಿಡಿಯೋರು ಇದ್ದಾರಲ್ಲ ರಾಮು ಅವರೇ, ಬಹಳ ಆಶ್ಚರ್ಯ ಅನಿಸ್ತಿದೆ. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಿದೆ, ಅಲ್ಲಿನ ವಾತಾವರಣ ಇದೀಗ ಹೆಂಗಿದೆ ರಾಮು?
ಖಂಡಿತವಾಗ್ಲೂ ಕಾರ್ತಿಕ್, ಏನೋ ಒಂದು ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಿಗೆ ನಮಗ ಒಂದು ಅವ್ಯಾಚ್ಯವಾಗಿ ನೀಚವಾಗಿ ಮಾತಾಡುವಂತ ಪ್ರಕರಣಕ್ಕೆ ರಾಜುಗೌಡ ಬಂಧನ ಆಗುತ್ತೆ. ಸೊ ಬಂಧನ ಆಗುವಂತ ಜೊತೆಯಲ್ಲಿ ಆತನ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಬಂಧನ ಮಾಡುತ್ತೆ. ಬಂಧನ ಮಾಡುವಂತ ವ್ಯಕ್ತಿಗೆ ಒಬ್ಬರಿಗೆ ಬೇಲ್ ಸಿಗುತ್ತೆ, ಇನ್ನೊಬ್ಬರಿಗೆ ಬೇಲ್ ಸಿಗೋದಿಲ್ಲ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ರಾಜುಗೌಡರನ್ನ ಒಂದು ಕೋರ್ಟ್ ಒಪ್ಪಿಸುವಂತ ನಿರ್ಣಯಕ್ಕೆ ಬಂದಿರುತ್ತೆ. ಇನ್ನು ಏನು ಈ ಒಂದು ರಾಜುಗೌಡರ ಒಂದು ಬರುವಿಕೆಗಾಗಿ ಕಾಯ್ದು ಕುಳಿತಿದ್ದಂತ ಅಭಿಮಾನಿಗಳು ಹೊರಗಡೆ ಒಂದು ಪೊಲೀಸರ ಸಮ್ಮುಖದಲ್ಲಿ ಬರುವಂತ ವಾಹನಕ್ಕೆ ಮುತ್ತಿಗೆ ಹಾಕೋ ನಿಟ್ಟಿನಲ್ಲಿ ಎಲ್ಲ ಒಂದು ಕಾರ್ಯಕರ್ತರು ಮತ್ತೆ ಅಭಿಮಾನಿಗಳಿಂದ ಮುತ್ತಿಗೆ ಆಗುತ್ತೆ. ಈ ಮುತ್ತಿಗೆ ಆಗುವಂತ ಸಂದರ್ಭದಲ್ಲಿ ಏಕಾಏಕಿ ಪೊಲೀಸರು ತಮ್ಮ ಲಾಠಿ ಬೀಸುವಂತ ಪ್ರಯತ್ನಕ್ಕೂ ಮುಂದಾಗ್ತಾರೆ. ಏನು ಒಂದು ಜನ ಮಾಡಲು ಜಾತ್ರೆ ಮಾಡಲು ಅನ್ನೋ ನಿಟ್ಟಿನಲ್ಲಿ ರಾಜುಗೌಡ ಸಾಯಂಕಾಲ ಬಿಡುಗಡೆ ಆಗ್ತಿದ್ದಂಗೆ ಏಕಾಏಕಿ ಒಂದೇ ಸಮ ಒಂದು ವಾಹನದ ಹತ್ತ ನುಗ್ಗುವಂತ ಪ್ರಯತ್ನ ಆಗುತ್ತೆ. ಈ ಒಂದು ವಾಹನ ನುಗ್ಗುವಂತ ಸಂದರ್ಭದಲ್ಲಿ ಒಂದು ಲಘು ಲಾಠಿ ಪ್ರಹಾರ ಕೂಡ ನಡೆಯುವಂಥದ್ದು. ಒಟ್ಟಾರೆಯಾಗಿ ಏನು ರಾಜುಗೌಡನನ್ನ ಜೈಲಿಗೆ ಇಟ್ಟುವಂತ ನಿಟ್ಟಿನಲ್ಲಿ ಪೊಲೀಸರು, ಚಿಕ್ಕಬಳ್ಳಾಪುರ ಪೊಲೀಸರು ಒಂದು ಮಹತ್ವದ ಕಾರ್ಯನೇ ಯಶಸ್ವಿಯಾಗಿ ಮಾಡಿದ್ದಾರೆ. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಂದ ಗೊಂದಲ ಗೂಡಾಗಿ ಶಿಡ್ಲಘಟ್ಟ ನಗರ ಮಾರ್ಪಾಟಾಗಿರುವಂತದ್ದು. ಬೆಳಗ್ಗೆ ಅಷ್ಟೇ ಒಂದು ನೋಡ್ತಾ ಹೋಗೋದಾದ್ರೆ ಬೆಳಗ್ಗೆ ಅಷ್ಟೇ ಒಂದು ಪೊಲೀಸ್ ಸ್ಟೇಷನ್ ಮುಂಭಾಗ ಹಾಗೂ ಕೋರ್ಟ್ ಮುಂಭಾಗ ಜನಜೋಗಳಿ ಸೇರಿರುವಂತದ್ದು ಕಂಡು ಬರ್ತಾ ಇತ್ತು. ಆದ್ರೆ ಸಾಯಂಕಾಲ ಆಗ್ತಿದ್ದಂಗೆ ಮತ್ತೆ ಒಂದು ಜನಜೋಗಳಿ ಮತ್ತೆ ಒಂದು ಅಭಿಮಾನಿಗಳ ದಂಡೆ ಒಂದು ಕೋರ್ಟ್ನತ್ತ ಹರಿದು ಬರುವಂತ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ನಾ ಬಿಡೆ ನೀ ಕೊಡೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಬೇಲ್ ರದ್ದಾಗಿರುವಂತ ಹಿನ್ನೆಲೆಯಲ್ಲಿ ಒಂದು ರಾಜುಗೌಡರನ್ನ ಒಂದು ಚಿಂತಾಮಣಿ ಕಾರಾಗೃಹಕ್ಕೆ ತಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ದಾಖಲಾಗುವಂಥದ್ದು. ಇನ್ನು ಏನೋ ಒಂದು ಮುಂದುವರೆದ ಭಾಗವಾಗಿ ನಾಳೆ ಅಷ್ಟೇ ಒಂದು ವಿಚಾರಣೆಗೆ ಮುಂದಾಗುವಂತ ಏನು ನ್ಯಾಯಾಲಯ ನಾಳೆ ಕೂಡ ಒಂದು ವಿಚಾರಣೆಗೆ ಕರೆದಿರುವಂತದ್ದು. ಒಟ್ಟಾರೆಯಾಗಿ ರಾಜುಗೌಡರಿಗೆ ಒಂದು ಬೇಲ್ ಸಿಗತ್ತಾ ಇಲ್ಲ ಜೈಲೇ ಗತಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಕರಣ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಕಾರ್ತಿಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ ಪ್ರೇಮ್. ರಾಮು, ಸೊ ಅಲ್ಲಿನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಎದ್ನೋ ಬಿದ್ನೋ ಅಂತ ಅವ್ರು ಓಡ್ತಾ ಇದ್ದಾರೆ, ಪೊಲೀಸರು ಯಾವ ರೀತಿ ಓಡಿಸ್ಕೊಂಡು ಹೋಗಿ ಹೊಡಿತಾ ಇದ್ದಾರೆ ಅಂತ.